ಸ್ನೇಹಿತರೆ, ರಾಜ್ಯದಲ್ಲಿ ಬರ ಪರಿಶೀಲನೆ ಪ್ರಾರಂಭವಾಗಿದೆ. ಪ್ರತಿಯೊಂದು ಜಿಲ್ಲೆಗೆ ಪ್ರತಿಯೊಬ್ಬ ಸಚಿವರು ಭೇಟಿ ಕೊಡ್ತಾ ಇದ್ದಾರೆ. ಜಿಲ್ಲೆ ಅನ್ನೋದೇ ಪ್ರತಿಯೊಂದು ತಾಲೂಕು ಹಳ್ಳಿಗಳಲ್ಲಿ ಕೂಡ ಅವರು ಭೇಟಿ ಕೊಡ್ಬೇಕಂತ DK ಶಿವಕುಮಾರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಸೊ ನೀವು ಸೈಡ್ ಇಲ್ಲಿ ನೋಡ್ತಾ ಇದ್ರಿ, ಯಾವ ರೀತಿಯಾಗಿ ಪೇಜ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈಗಾಗಲೇ DK ಶಿವಕುಮಾರ್ ಅವರೇ ಸ್ವತಃ ಟ್ವೀಟ್ ಮಾಡಿರ್ತಕ್ಕಂಥದ್ದನ್ನ. ಸೊ ಅದಕ್ಕಾಗಿ ನಿಮಗೆ 50,000 ರೂಪಾಯಿ ಬರ ಪರಿಹಾರ ಬರುವಂತಹ ಎಲ್ಲ ಸಾಧ್ಯತೆ ಇದೆ. 90% ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಸೊ ಹಾಗಾದ್ರೆ ಈ ಬರ ಪರಿಹಾರವನ್ನ ಪಡ್ಕೊಳ್ಬೇಕು, ಮತ್ತೆ ಇದರ ಜೊತೆಗೆ ಸಾಲ ಮನ್ನಾ ಮಾಡ್ತಾರೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಸಾಲ ಮನ್ನಾನು ಕೂಡ ಆಗಬೇಕು ಅಂದ್ರೆ ನೀವು ಏನ್ ಮಾಡಬೇಕು, ಎಲ್ಲ ವಿಷಯವನ್ನು ಕೂಡ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಈ ಬರ ಪರಿಹಾರ ಮತ್ತು ಸಾಲ ಮನ್ನಾ ಆಗೋಕ್ಕಿಂತ ಮುಂಚೆ ನಾವು ಏನೇನ್ ರೆಡಿ ಇಟ್ಕೊಳ್ಬೇಕು ಅದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ನಾವು ಪೂರ್ವ ನಿಯೋಜಿತವಾಗಿ ರೆಡಿ ಇಟ್ಕೊಳ್ಬೇಕು. ನಾವು ಆಮೇಲೆ ಸಾಲ ಮನ್ನಾ ಮಾಡ್ತೀವಿ ಅಂದ ಬಳಿಕ ಓಡಾಡೋದಕ್ಕೆ ಹೋದ್ರೆ ಸಾಲ ಮನ್ನಾ ಆಗೋತೋ ಇಲ್ವೋ ಗೊತ್ತಾಗೋದಿಲ್ಲ, ಮತ್ತು ಸಾಲ ಮನ್ನಾ ಒಬ್ಬೊಬ್ರದ್ದು ಆಗೋದಿಲ್ಲ. ಅದಕ್ಕಾಗಿ ನೀವು ಈ ಕೆಲಸಗಳನ್ನ ಮಾಡೋದು ಕಡ್ಡಾಯ. ಯಾವ್ಯಾವ ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಇಟ್ಕೊಳ್ಬೇಕು ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಸಾಧ್ಯವಾದ್ರೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಾನೆಲ್ಗೆ ಇಂಪಾರ್ಟೆಂಟ್ ಮಾಹಿತಿಗಳನ್ನ ಕೊಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ಸ್ನೇಹಿತರೆ, ಬಹಳ ದಿನದ ನಿರೀಕ್ಷೆ. ಸಿಎಂ ಆಗಿ DK ಶಿವಕುಮಾರ್ ಅವರು ನೂತನ ಸಿಎಂ ಆದ್ರು. ಅದಾದ ಬಳಿಕ ಸಾಲ ಮನ್ನಾ ಆಗಲೇಬೇಕು ಅನ್ನುವಂತಹ ಬೇಡಿಕೆಗಳನ್ನ ಇಟ್ವಿ. ಸೊ ನಾವು ಕೂಡ ಅದರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ವಿ. ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಯ್ತು, ರೈತ ಪರ ಸಂಘಟನೆಗಳು ಚರ್ಚೆ ಮಾಡಿದ್ವು. ಕೊನೆಯದಾಗಿ ಬರ ಸಿಕ್ಕಾಪಟ್ಟೆ ಬಿತ್ತು. ಎಲ್ಲಿ ಕೂಡ ಮಳೆರಾಯನ ಸುಳಿವೇ ಇರಲಿಲ್ಲ. ಹೀಗಾಗಿ ಕೆಲಾನ್ಗಳು, ಡ್ಯಾಮ್ಗಳು ಎಲ್ಲವೂ ಕೂಡ ಖಾಲಿ. ರೈತರು ಎರಡೆರಡು ಬಾರಿ ಬಿತ್ತನೆ ಮಾಡಿದ್ರು ಸಹಿತ ಬೆಳೆಗಳಲ್ಲಿ ಈಗ ಫಲ ಸಿಗ್ತಾ ಇಲ್ಲ. ಸೊ ಅದಕ್ಕಾಗಿ ರೈತ ಸಂಕಷ್ಟಕ್ಕೀಡಾಗಿ ಪ್ರತಿಭಟನೆಗಳನ್ನ ಮಾಡಿದ್ರು. ಕಾವೇರಿ ನೀರನ್ನ ಹರಿಸಲೇಬಾರದು ಅನ್ನುವಂತಹ ಒಂದು ಆಗ್ರಹವನ್ನ ಕೊಟ್ಟರು. ಅದಾದ ಬಳಿಕ ಈಗ DK ಶಿವಕುಮಾರ್ ಅವರು ಒಂದು ಸಚಿವ ಸಂಪುಟ ಸಭೆಯನ್ನ ಮಾಡಿಕೊಂಡು ಎಲ್ಲ ಸಚಿವರ ಸ್ಥಾನವನ್ನ ಅವ್ರಿಗೆ ಕೊಟ್ಟು, ಅದಾದ ಬಳಿಕ ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡ್ತಾರೆ. ಆ ಪಟ್ಟಿಯಲ್ಲಿ ಸಚಿವರ ಹೆಸರು ಮತ್ತು ಅವರು ಯಾವ ಜಿಲ್ಲೆಗಳಿಗೆ ಹೋಗಿ ಭೇಟಿ ಕೊಡಬೇಕು ಅನ್ನುವಂಥದ್ದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನಿನ್ನೆಯ ಒಂದು ವಿಡಿಯೋದಲ್ಲಿ ಕೂಡ ನಾನು ಇದರ ಬಗ್ಗೆ ಚರ್ಚೆ ಮಾಡಿದ್ದೇನೆ, ಯಾವ ಜಿಲ್ಲೆಗೆ ಯಾವ ಸಚಿವರು ಹೋಗಿ ಭೇಟಿ ಕೊಡಬೇಕು ಅಂತ. ಅದನ್ನ ನಾವು ಈಗ ನಿಮ್ಗೆ ಹೇಳೇ ಬಿಡ್ತೀನಿ, ಸುಮ್ನೆ ಯಾಕೆ, ಇದೇ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ. ಆ ವಿಡಿಯೋವನ್ನ ಮತ್ತೆ ನೀವು ನೋಡ್ತೀರ, ಒಬ್ಬೊಬ್ರು ನೋಡೋದಿಲ್ಲ. ಇಲ್ಲೇ ಹೇಳ್ತೀನಿ. ನೆಕ್ಸ್ಟ್ 50,000 ಯಾವ ರೀತಿಯಾಗಿ ನಾವು ರೆಡಿ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ಸೊ ಇಲ್ಲಿ ಮೊದಲನೇದಾಗಿ ತುಮಕೂರು ಜಿಲ್ಲೆಗೆ ಡಾಕ್ಟರ್ G. ಪರಮೇಶ್ವರ್ ಅವರು ಭೇಟಿ ಕೊಡಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಚಿತ್ರದುರ್ಗ ಜಿಲ್ಲೆಗೆ ರಘುಮೂರ್ತಿ ಅವರು ಭೇಟಿ ಕೊಡಬೇಕಂತ ಹೇಳಿದ್ದಾರೆ. ಮತ್ತು ಚಿಕ್ಕಬಳ್ಳಾಪುರಕ್ಕೆ BS ಸುರೇಶ್ ಅವರು ಭೇಟಿ ಕೊಡಬೇಕಂತ ಹೇಳಿದ್ದಾರೆ. ಜೊತೆಗೆ ಬೆಂಗಳೂರು ಗ್ರಾಮಾಂತರಕ್ಕೆ KH ಮುನಿಯಪ್ಪ, ರಾಮಲಿಂಗಾರೆಡ್ಡಿ ಕೋಲಾರಕ್ಕೆ, ಮತ್ತೆ HC ಬಾಲಕೃಷ್ಣ ಬೆಂಗಳೂರು ದಕ್ಷಿಣಕ್ಕೆ, ಮತ್ತು ಜಮೀರ್ ಅಹಮದ್ ವಿಜಯನಗರಕ್ಕೆ, ಚಿಕ್ಕಮಗಳೂರು KJ ಜಾರ್ಜ್ ಅವರು ಭೇಟಿ ಕೊಡ್ಬೇಕಂತ ಹೇಳಿದ್ದಾರೆ. ಹಾಸನಕ್ಕೆ ಶಿವಲಿಂಗೇಗೌಡ ಅವರು ಭೇಟಿ ಕೊಡ್ಬೇಕಂತ ಹೇಳಿದ್ದಾರೆ. ಶಿವಮೊಗ್ಗಕ್ಕೆ ಮಧು ಬಂಗಾರಪ್ಪ, MB ಪಾಟೀಲ್ ವಿಜಯಪುರಕ್ಕೆ, ವಿಜಯಾನಂದ ಕಾಶ್ಯಪ್ಪನವರು ಬಾಗಲಕೋಟೆಗೆ, ಗದಗಕ್ಕೆ ಬಸವರಾಜ ರಾಯರೆಡ್ಡಿ, SS ಮಲ್ಲಿಕಾರ್ಜುನ್ ದಾವಣಗೆರೆ, ಅದೇ ರೀತಿಯಾಗಿ ರುದ್ರಪ್ಪ ಲಮಾನಿ ಹಾವೇರಿಗೆ, ಬೆಳಗಾವಿಗೆ ಸತೀಶ್ ಜಾರಕಿಹೊಳಿ, ಸಂತೋಷ್ ಲಾಡ್ ಧಾರವಾಡಕ್ಕೆ, ಲಕ್ಷ್ಮಣ್ ಸವದಿ ಅವರು ಉತ್ತರ ಕರ್ನಾಟಕಕ್ಕೆ, ಜೊತೆಗೆ ಉತ್ತರ ಕನ್ನಡಕ್ಕೆ, ಇನ್ನು ಕಲಬುರಗಿಗೆ ಪ್ರಿಯಾಂಕ್ ಖರ್ಗೆ ಅವರು, ಜೊತೆಗೆ ಅಜಯ್ ಧರಮ್ ಸಿಂಗ್ ಅವರು ರಾಯಚೂರಕ್ಕೆ, ಬೀದರ್ಗೆ ಈಶ್ವರ್ ಖಂಡ್ರೆ ಅವರು, ಇನ್ನು UT ಖಾದರ್ ದಕ್ಷಿಣ ಕನ್ನಡ ಉಡುಪಿಗೆ, ಜೊತೆಗೆ PM ನರೇಂದ್ರ ಸ್ವಾಮಿ ಕೊಡಗುಗೆ, ಯತೀಂದ್ರ ಸಿದ್ದರಾಮಯ್ಯ ಮೈಸೂರಕ್ಕೆ. ಸೊ ಇದಾದ ಬಳಿಕ ಇನ್ನು ಹಲವಾರು ಜಿಲ್ಲೆಗಳಿಗೆ ಭೇಟಿ ಕೊಡ್ತಾರಂತೆ. ಇನ್ನು ಚಲವರಾಜ ಸ್ವಾಮಿ ಮಂಡ್ಯಕ್ಕೆ, ರಂಗಶೆಟ್ಟಿ ಚಾಮರಾಜನಗರ, ನಾಗೇಂದ್ರ ಬಳ್ಳಾರಿ, ಅದೇ ರೀತಿಯಾಗಿ ಶರಣ ಪ್ರಕಾಶ್ ಪಾಟೀಲ್ ಯಾದಗಿರಿ, ಶಿವರಾಜ್ ಸಂಗಪ್ಪ ಇವರು ಕೊಪ್ಪಳಕ್ಕೆ ಕೊಡ್ಬೇಕಂತ, ಜೊತೆಗೆ ಕೃಷ್ಣ ಬೈರೇಗೌಡ ಅವರು ಬೆಂಗಳೂರು ನಗರಕ್ಕೆ ಭೇಟಿ ಕೊಡ್ಬೇಕಂತ ಹೇಳಿದ್ದಾರೆ. ಸೊ ಇಷ್ಟು ಆಯಾ ಸಚಿವರನ್ನ ನೇಮಕ ಮಾಡಿಕೊಂಡು ಆ ಸಚಿವರು ಇಂತಿಷ್ಟು ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಅಲ್ಲಿಯ ಒಂದು ಬರ ಪರಿಶೀಲನೆ ಮಾಡಬೇಕು. ಆ ಬರ ಪರಿಶೀಲನೆ ಯಾವ ರೀತಿಯಾಗಿ ನಡೀತದೆ ಅಂದ್ರೆ, ಈಗ ಕೆಲವೊಂದಿಷ್ಟು ರೈತರ ಹೊಲಗಳಲ್ಲಿ ಹೋಗ್ತಾರೆ,
ಅಲ್ಲಿ ಯಾವ ರೀತಿಯಾಗಿ ಮತ್ತು ಎಷ್ಟರ ಮಟ್ಟಿಗೆ ಮಳೆ ಆಗಿದೆ ಅನ್ನುವಂಥದ್ದನ್ನ ನೋಡ್ಕೊಳ್ಳಲಾಗತ್ತೆ. ಅಲ್ಲಿಯ ಸ್ಥಳೀಯ ತಹಶೀಲ್ದಾರ್ ಆಗಿರ್ಲಿ, ಇನ್ನಿತರ ಅಧಿಕಾರಿಗಳು ಅಲ್ಲಿ ಬಂದಿರ್ತಾರೆ, ತಲಾಟಿಗಳು ಎಲ್ಲರೂ ಕೂಡ ಅಲ್ಲಿ ಬಂದಿರ್ತಾರೆ. ಜೊತೆಗೆ ಆ ಹೊಲ ಗದ್ದೆಗಳಲ್ಲಿ ಎಷ್ಟು ಬಾರಿ ಬಿತ್ತನೆಯನ್ನ ಮಾಡಿದ್ದಾರೆ, ಆ ಬೆಳೆಗಳು ಸರಿಯಾಗಿ ಬಂದಿದಾವ, ಹಸಿರು ರೂಪದಲ್ಲಿ ಕಾಣ್ತಾ ಇದಾವ ಅಥವಾ ಒಣಗಿದಾವ, ಆ ಹೊಲ ಗದ್ದೆಗಳ ಪಕ್ಕದಲ್ಲಿ ಕೆನಾಲ್ಗಳು ಹಾದಿದ್ರೆ ಆ ಕೆನಾಲ್ಗಳಲ್ಲಿ ನೀರಿದಾವ ಅಥವಾ ಆ ಕೆನಾಲ್ಗಳಿಗೆ ನೀರು ಬಿಟ್ಟಿಲ್ಲವ, ಜೊತೆಗೆ ಆ ರಾಜ್ಯದಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀರಿದೆ ಅದರಿಂದ ಆ ಕೆನಾಲ್ ವರೆಗೂ ಕೂಡ ನೀರು ಬರುತ್ತೆ, ಆ ಕೆನಾಲ್ನಿಂದ ಆ ರೈತರಿಗೆ ಎಷ್ಟು ಹೆಲ್ಪ್ ಆಗಬಹುದು, ಆ ಭೂಮಿಯಲ್ಲಿರ್ತಕ್ಕಂತಹ ಬೋರ್ವೆಲ್ ನಲ್ಲಿ ನೀರ್ ಇದೆಯಾ ಅಥವಾ ಇಲ್ಲವಾ, ಕೆಲವೊಂದಿಷ್ಟು ಭೂಮಿಗಳಿಗೆ ಬೋರ್ವೆಲ್ ಕೂಡ ಇರೋದಿಲ್ಲ, ಅಂತಹ ಒಂದು ಪರಿಸ್ಥಿತಿಯಲ್ಲಿ ಕೂಡ ಸರ್ಕಾರಕ್ಕೆ ಇನ್ಫಾರ್ಮೇಶನ್ ಕೊಡ್ಬೇಕಾಗತ್ತೆ. ಸೊ ಇಂತಿಷ್ಟು ಎಲ್ಲ ಒಂದು ಪ್ರಮಾಣದಲ್ಲಿ ಬರ ಪರಿಶೀಲನೆ ನಡೆಯುತ್ತೆ. ಜೊತೆಗೆ ರಾಜ್ಯದಲ್ಲಿ ಇರ್ತಕ್ಕಂತಹ ಕೆರೆಗಳು, ಜಲಾಶಯಗಳು, ಡ್ಯಾಮ್ಗಳು ಇದರೆಲ್ಲದರ ಬಗ್ಗೆ ಪರಿಶೀಲನೆ ಮಾಡಿಕೊಂಡು ಸರ್ಕಾರಕ್ಕೆ ಅವರು ಈ ಜಿಲ್ಲೆಗಳ ಬಗ್ಗೆ ಅಪ್ಡೇಟ್ ಗಳನ್ನ ಕೊಡ್ಬೇಕಾಗತ್ತೆ. ಯಾವ್ಯಾವ ಜಿಲ್ಲೆಗಳಿಗೆ ಯಾವ್ಯಾವ ಸಚಿವರನ್ನ ನೇಮಕ ಮಾಡಿದಾರೆ ಅನ್ನುವಂಥದ್ದನ್ನ ನಾನು ನಿಮ್ಗೆ ಹೇಳಿದ್ದೇನೆ. ಅದಕ್ಕೆ ನೀವು ನಿಮ್ಮ ಜಿಲ್ಲೆಗೆ ಯಾವ ಸಚಿವರನ್ನ ನೇಮಕ ಮಾಡಿದಾರೆ ಅನ್ನುವಂಥದ್ದು ಗೊತ್ತಾಗಿರತ್ತೆ. ಅದನ್ನ ನಿಮ್ಮ ಜಿಲ್ಲೆ ಸಮೇತವಾಗಿ ಸಚಿವರ ಹೆಸರನ್ನ ಕಮೆಂಟ್ ಮಾಡಿ, ನಮಗೂ ಕೂಡ ಕ್ಲಾರಿಫಿಕೇಶನ್ ಸಿಗತ್ತೆ. ಸೊ ಇನ್ನು ಈ 50,000 ರೂಪಾಯಿ ಸಾಲ ಮನ್ನಾ ಆಗತ್ತೆ ಅಂತ ಅನ್ಕೊಳ್ಳಿ, ಅಥವಾ ಬರ ಪರಿಹಾರನಾದ್ರೂ ಕೊಡ್ತಾರಂತ ಅನ್ಕೊಳ್ಳಿ. ಸೊ ಅದಕ್ಕಾಗಿ ಇದನ್ನ ನಾವು ಪಡ್ಕೊಳ್ಬೇಕಂದ್ರೆ ಪೂರ್ವಭಾವಿಯಾಗಿ ನಾವು ರೆಡಿ ಆಗಿರಬೇಕು. ಅಂದ್ರೆ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ಇಟ್ಕೊಳ್ಬೇಕು. ಈ KYC ಅದು ಇದು ಅಂತ ಹೇಳಿರ್ತಾರೆ, ಅದೆಲ್ಲವೂ ಕೂಡ ನಾವು ಸರಿಯಾಗಿ ಇಟ್ಕೊಳ್ಬೇಕಾಗತ್ತೆ. ಅದಕ್ಕೆ ಮುಖ್ಯವಾಗಿ ಕೇಳೋದು ಫ್ರೂಟ್ ಸೈಡ್ ಕೇಳಬಹುದಾದಂತಹ ಸಾಧ್ಯತೆ, ಜೊತೆಗೆ ನಿಮ್ಮ ಹೊಲ ಗದ್ದೆಗಳಲ್ಲಿ ಬೆಳೆ ನಾಶ ಆಗಿರ್ತಕ್ಕಂತಹ ಫೋಟೋಸ್ ಗಳನ್ನ ಮತ್ತು ವಿಡಿಯೋಸ್ ಗಳನ್ನ ಮಾಡ್ಕೊಂಡು ಇಟ್ಕೊಳ್ಳಿ. ಸುಮ್ನೆ ಹಾಗೆ ಬಿಡಬೇಡಿ. ನೀವು ಹೇಳಿದ್ರೆ ಸರ್ಕಾರ ನಂಬೋದಿಲ್ಲ, ಅದಕ್ಕೆ ಪ್ರೂಫ್ ಬೇಕಾಗತ್ತೆ. ಅದಕ್ಕಾಗಿ ವಿಡಿಯೋಗಳು, ಫೋಟೋಸ್ ಗಳನ್ನ ನೀವು ತೆಗೆದುಕೊಂಡು ಇಟ್ಕೊಳ್ಬೇಕು. ಇದರ ಜೊತೆಗೆ ಏನ್ ಮಾಡ್ಬೇಕಂದ್ರೆ ನಿಮ್ಮ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಪಹಣಿ ಮತ್ತು ಪಹಣಿಗೆ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗೋದು ಅತಿ ಅವಶ್ಯಕ. ಇಂತಹ ಎಲ್ಲ ಯೋಜನೆಯ ಲಾಭವನ್ನ ನೀವು ಪಡ್ಕೊಳ್ಬೇಕಂದ್ರೆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಲೇಬೇಕು, ಮತ್ತು ನಿಮ್ಮ ಆಸ್ತಿ ಪಾಸ್ತಿಯನ್ನ ಇನ್ಯಾರೋ ಬಂದು ಲಪ್ಟಾಯಿಸ್ಕೊಂಡು ಹೋಗ್ಬಾರ್ದು. ಅಂದ್ರೆ ನಿಮ್ಮ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಲೇಬೇಕು. ಅದನ್ನ ಗ್ರಾಮ ಪಂಚಾಯಿತಿಯಲ್ಲಿ ನೀವು ಹೋಗಿ ಮಾಡಿಸಿದ್ರೆ ಅಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಕೊಡ್ತಾರೆ. ಆಧಾರ್ ಕಾರ್ಡ್, ಪಹಣಿ, ಪಾಸ್ಪೋರ್ಟ್ ಸೈಜ್ ಫೋಟೋ, ಮೊಬೈಲ್ ಸಂಖ್ಯೆ ಇವುಗಳನ್ನ ತೆಗೆದುಕೊಂಡು ಹೋಗಿ. ಇಷ್ಟು ಆದ್ಮೇಲೆ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಬೇಕು, ಬ್ಯಾಂಕ್ ಪಾಸ್ಬುಕ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು, ಒಂದು ಮೊಬೈಲ್ ಸಂಖ್ಯೆ ಬೇಕು. ಇವುಗಳನ್ನ ನೀವು ತೆಗೆದುಕೊಳ್ಬೇಕಾಗತ್ತೆ. ಅವುಗಳನ್ನ ರೆಡಿ ಇಟ್ಕೊಳ್ಬೇಕು. ನಿಮ್ಮ ಹೊಲ ಗದ್ದೆಗಳಿಗೆ ಬರುವಂತಹ ಅಧಿಕಾರಿಗಳು ಅದರ ಬಗ್ಗೆ ಪರಿಶೀಲನೆ ಮಾಡಿಕೊಂಡು ತದನಂತರ ನಿಮಗೆ ಬರ ಪರಿಹಾರವನ್ನ ಕೊಡುವಂತಹ ಕೆಲಸ ಮಾಡ್ತಾರೆ. ಸೊ ಆದಷ್ಟು ಇವುಗಳನ್ನ ನೀವು ರೆಡಿ ಇಟ್ಕೊಳ್ಬೇಕಾಗತ್ತೆ. ನಾನು ಹೇಳಿರುವ ಹಾಗೆ ಪಹಣಿಗೆ ಆಧಾರ್ ಕಾರ್ಡ್ ಕೂಡ ಲಿಂಕ್ ಆಗಿರಲೇಬೇಕು. ಆಗ ಮಾತ್ರ ಸಾಲ ಮನ್ನಾ ಆಗ್ಲಿಕ್ಕೆ ಸಾಧ್ಯ ಮತ್ತು ಬರ ಪರಿಹಾರ ನಿಮಗೆ ಸಿಗ್ಲಿಕ್ಕೆ ಸಾಧ್ಯ. ರಾಜ್ಯದಲ್ಲಿ ಯಾವುದೇ ಒಂದು ಸ್ಕೀಮ್ ಅನ್ನ ರೈತರು ಪಡ್ಕೊಳ್ಬೇಕು ಅಥವಾ ಕೇಂದ್ರದ ಯೋಜನೆಗಳನ್ನ ಪಡ್ಕೊಳ್ಬೇಕಂದ್ರೆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗೋದು ಅತಿ ಅವಶ್ಯಕ. ಸೊ ಅದಕ್ಕಾಗಿ ನೀವು ಈಗಲೇ ಅದನ್ನ ರೆಡಿ ಇಟ್ಕೊಂಡ್ ಬಿಟ್ರೆ ಇಂತಹ ಯೋಜನೆಯ ಲಾಭವನ್ನ ಪಡ್ಕೊಳ್ಬಹುದು. ಓಕೆ, ಈ ಇನ್ಫಾರ್ಮೇಶನ್ ರಾಜ್ಯದ ಎಲ್ಲ ರೈತರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಾರಿಫಿಕೇಶನ್ ಸಿಗ್ಲಿ. ಮತ್ತೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಲಿಸನ್ ಬಾಯ್, ಫ್ರೆಂಡ್ಸ್.